ವಿಶ್ವಕರ್ಮರನ್ನು ದೇವರುಗಳ ವಾಸ್ತುಶಿಲ್ಪ ಎಂದು ಈ ಹಿಂದೆ ಪರಿಗಣಿಸಲಾಗಿ ಬ್ರಹ್ಮಾಂಡದ ಮೊದಲ ಇಂಜಿನಿಯರ್ ಎಂದು ಪರಿಗಣಿಸಲಾಗುತ್ತಿತ್ತು ಎಂದು ಶಿಕ್ಷಕ ರಾಘವೇಂದ್ರ ಆಚಾರ್ಯವರು ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಬುಧವಾರ ತಾಲೂಕು ವಿಶ್ವಕರ್ಮ ಸಮಾಜದಿಂದ ಏರ್ಪಡಿಸಿದ್ದ ಶ್ರೀ ವಿರಾಟ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವಿಶ್ವಕರ್ಮ ಸಮುದಾಯದವರು ಸಂಘಟಿತರಾಗಬೇಕು, ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕು, ಸಮುದಾಯದಲ್ಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗುರುತಿಸಿ ಸಾಮೂಹಿಕವಾಗಿ ಪ್ರೋತ್ಸಾಹಿಸುವುದರಿಂದ ಅನೇಕ ಮಕ್ಕಳ ಉತ್ಸಾಹ ಇಮ್ಮಡಿಯಾಗುವುದು, ವಿದ್ಯಾಭ್ಯಾಸದ ಕಡೆ ಗಮನ ನೀಡುವಂತಾಗಲಿದೆ ಎಂದರು. ಮತ್ತು ಕಂಚಿನ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇನ್ನು ಅಘೋರ ಮುಖವನ್ನ ಹೊಂದಿದಂತಹ ಶಿಲ್ಪಿ ಆಗಿದ್ದಂತಹ ಕಲ್ಲು ಮತ್ತು ಇತರ ಲೋಹಗಳಲ್ಲಿ ಮೂರ್ತಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಹಾಗೇನೆ ಈಶಾನ ಮುಖವನ್ನ ಹೊಂದಿರುವಂತಹ ಸುವರ್ಣಕಾರರೇನಿದ್ದಾರೆ ಅವರು ವಿಶ್ವಜ್ಞ ಮಹರ್ಷಿಯ ಮಕ್ಕಳಾಗಿ ಬೆಳ್ಕೊಂಡು ಬಂದಿದ್ದಾರೆ. ನಾನು ಏನ್ ಕೆಲಸ ಮಾಡ್ತಿದ್ದೀನಿ ಅದು ನನ್ನ ವೃತ್ತಿ ಅಲ್ಲ, ನನ್ನ ಒಬ್ಬ ಬ್ರಹ್ಮರ್ಷಿಯ ಹೆಸರು. ಆ ಕೆಲಸವನ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ ಅಂತ ಅತ್ಯಂತ ಹೆಮ್ಮೆಯಿಂದ ಸಂತೋಷದಿಂದ ನಾವು ಹೇಳ್ಕೊಳ್ಬೇಕಾಗಿದೆ. ಇನ್ನು ಏನು ಜಗತ್ತಿನ ಅತ್ಯಂತ ಸುಂದರ ಸ್ಥಳಗಳನ್ನ ಅಂತ ಹೇಳ್ತಿದೀವಿ. ಈಗ ನಾವೆಲ್ಲರೂ ಕೂಡ ಟೈಮ್ ಆಯ್ತು ಅಂದ ತಕ್ಷಣ ವಾಚ್ ನೋಡ್ಕೊಳ್ತೀವಿ. ವಾಚ್ ನೋಡ್ಕೊಂಡ ತಕ್ಷಣ ನಮ್ಗೆ ಅನ್ಸುತ್ತೆ ಈ ವಾಚ್ ಯಾರೋ ಒಬ್ರು ಕಂಡಿಡಿದಿರ್ಬೇಕಲ್ವಾ. ಈ ವಾಚ್ ಅನ್ನ ಕಂಡಿಡಿದಂತವನು ಆರ್ಕಿಮಿಡಿಸ್ ಅಂತ ಯಾರೋ ಒಬ್ಬ ವ್ಯಕ್ತಿ ಅಲ್ಲ, ಅದು ಒಂದು ತದನಂತರ ಒಂದು ಕ್ಲಾಕ್ ಆಗಿ ಗಡಿಯಾರವಾಗಿ ಬಂತು. ಅದನ್ನ ಮೂಲ ಕಂಡಿಡಿದವನು ಆರ್ಕಿಮಿಡಿಸ್. ಅದೇ ರೀತಿ ವಿಮಾನವನ್ನ ಕಂಡಿಡಿದಂತವನನ್ನ ಕೇಳಿದ್ರೆ ನಾವು ರೈಟ್ ಸಹೋದರರು ಅಂತ ಹೇಳ್ತಿದೀವಿ. ನಾವು ಬಹಳ ಆಶ್ಚರ್ಯ ಆಗುತ್ತೆ. ವಾಚ್ ವಾವ್ ಟೈಮ್ ತೋರಿಸುತ್ತೆ, ವಿಮಾನ ವಾವ್ ನಮ್ಮನ್ನ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ ಅಂತ. ಸ್ವಲ್ಪ ಯೋಚನೆ ಮಾಡಿ, ಈ ವಾಚ್ ಅನ್ನ ಕಂಡಿಡಿದ್ರಷ್ಟೇ ಯಾವುದರ ಆಧಾರದ ಮೇಲೆ ಸಮಯ ಗೊತ್ತಾಗುತ್ತೆ ಅಂದ್ರೆ ನಮ್ಮ ಸೂರ್ಯ ಮತ್ತು ಚಂದ್ರ ಮತ್ತು ಭೂಮಿ ಹೇಗೆ ತಿರುಗುತ್ತೆ ಅನ್ನೋದ್ರ ಮೇಲೆ ಸಮಯ ಗೊತ್ತಾಗುತ್ತೆ. ಹಾಗಿದ್ರೆ ಆ ಸಮಯ ಸೆಟ್ ಮಾಡಿದ್ದು ವಿಶ್ವಕರ್ಮ. ಸೂರ್ಯ ಇಂಥ ಕಡೆ ಇರಬೇಕು, ಅದ್ರ ಸುತ್ತ ಇಂಥ ಗ್ರಹಗಳು ತಿರುಗಬೇಕು, ಚಂದ್ರ ತಿರುಗಬೇಕು. ಆ ತಿರುಗೋದ್ರಿಂದ ಎಷ್ಟು ಸಮಯ ಆಗುತ್ತೆ ಅನ್ನೋದನ್ನ ಸೃಷ್ಟಿ ಮಾಡಿದಂತವನು ವಿಶ್ವಕರ್ಮ. ಯೋಚನೆ ಮಾಡಿ, ಟೈಮ್ ಕಂಡಿಡಿದವನು ಆರ್ಕಿಮಿಡಿಸೋ ವಿಶ್ವಕರ್ಮ. ಹೇಳಿ, ಯಾರು ಕಂಡಿಡಿದ್ರು ಟೈಮ್ ಅನ್ನ? ಈ ಜಗತ್ತನ್ನ ಸೃಷ್ಟಿ ಮಾಡಿದಂತವ್ರು ಯಾರು? ವಿಶ್ವಕರ್ಮ. ಹಾಗೇನೆ ಪುಷ್ಪಕ ವಿಮಾನವನ್ನ ಯಾವುದೋ ಕಾಲದಲ್ಲಿ ಕಂಡಿಡಿದು ವಿಮಾನದಲ್ಲಿ ನಾವು ಪ್ರಯಾಣ ಮಾಡಬಹುದು ಅಂತ ತೋರಿಸಿಕೊಟ್ಟಂತವರು ವಿಶ್ವಕರ್ಮರು. ಶ್ರೀಕೃಷ್ಣ ಜಗತ್ತಿನ ಸೃಷ್ಟಿಕರ್ತ, ಜಗತ್ತಿನ ದೇವರು ಅಂತ ಹೇಳ್ತೀವಿ. ಈ ಶ್ರೀಕೃಷ್ಣನ ರಾಜಧಾನಿಯಾದಂತಹ ದ್ವಾರಕೆಯನ್ನ ಸೃಷ್ಟಿ ಮಾಡಿದ್ದು ವಿಶ್ವಕರ್ಮ. ಪಾಂಡವರ ಇಂದ್ರಪ್ರಸ್ಥವನ್ನ ಸೃಷ್ಟಿ ಮಾಡಿದ್ದು ವಿಶ್ವಕರ್ಮ. ಹೀಗೆ ಜಗತ್ತಿನ ಅನೇಕ ವಿಶ್ವ ಪ್ರಸಿದ್ಧ, ಇವತ್ತು ಜಗತ್ತಿನಲ್ಲಿ ಏನಾದ್ರೂ ಒಂದಷ್ಟು ಈ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣವನ್ನ ಮಾಡಿ ಅಲ್ಲಿನ ಪ್ರದೇಶಗಳನ್ನ ನೋಡೋದಕ್ಕೆ ಟೂರ್ ಹೋಗ್ತಿದ್ದಾರೆ ಅಂತಂದ್ರೆ ಆಯಾ ರಾಜ್ಯಕ್ಕೆ, ಆಯಾ ದೇಶಕ್ಕೆ ಆ ಪ್ರವಾಸದ ಇನ್ಕಮ್ ಬರ್ತಾ ಇದೆ ಅಂದ್ರೆ ಅಲ್ಲಿ ಯಾವುದೋ ಒಂದು ಶಿಲ್ಪಿ ಕೆಲಸ ಮಾಡಿರ್ತಾನೆ, ಇದನ್ನ ಮರಿಬಾರದು. ಅಲ್ಲಿ ಪ್ರಾಸ್ತಾವಿಕವಾಗಿ ಸುರೇಶ್ ಆಚಾರ್ಯ ಅವರು ಬಹಳ ಸ್ವಚ್ಛವಾಗಿ ವಿಶ್ವಕರ್ಮರ ಹಿನ್ನೆಲೆಯನ್ನು ತಿಳಿಸಿದರು. ಅದಕ್ಕೊಂದು ಸನ್ನಿವೇಶ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಯಾಕಂದ್ರೆ ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಪಾರ್ವತಿಯರ ಮಧ್ಯೆ ಒಂದು ವಿಚಾರದ ಬಗ್ಗೆ ಒಂದು ಸಂವಾದ ಪ್ರಾರಂಭ. ಏನಂತ? ನೀನು ಚೆನ್ನಾಗಿದೆಯೋ ನಾನು ಚೆನ್ನಾಗಿದ್ದೀನಿ, ಶಿವ ನೀನು ಸುಂದರವಾಗಿದೆಯೋ ನಾನು ಸುಂದರವಾಗಿದ್ದೀನೋ ಅಂತೇಳಿ ಈ ವಿಚಾರಕ್ಕೆ ನೀನು ಯಾವಾಗಲೂ ಬೂದಿ ಬೆಳ್ಕೊಂಡಿರ್ತೀಯ, ಕೊಳ್ಳ ಒಂದು ನಾಗರ ಇಟ್ಕೊಂಡಿರ್ತೀಯ, ಆದ್ರೆ ನಾನು ನೋಡಿ ಎಷ್ಟು ಚೆನ್ನಾಗಿದ್ದೀನಿ ಎಂಬ ಮಾತು ಪಾರ್ವತಿ ಹೇಳ್ಬಿಡ್ತಾಳೆ. ಇದಕ್ಕೆ ಶಿವ ಇಲ್ಲ ನಾನೇ ಸುಂದರವಾಗಿದ್ದೀನಿ ನೀನಿಗಿಂತ ಅಂತ ಇವರಿಬ್ಬರ ಮಧ್ಯೆ ಒಂದು ವಾಗ್ಯುದ್ಧ ಪ್ರಾರಂಭ ಆಗ್ಬಿಡ್ತು. ಇದಕ್ಕೆ ಪರಿಹಾರ ಯಾರು ಕಂಡುಹಿಡ್ಕೋಬೇಕು, ಇದಕ್ಕೆ ಯಾರು ಉತ್ತರ ಹೇಳ್ಬೇಕು, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಶಿವ ಪಾರ್ವತಿಯರಿಬ್ಬರು ಸಹ ಬ್ರಹ್ಮ ಹತ್ರ ಹೋದಂತೆ. ಬ್ರಹ್ಮನು ಕೇಳಕ್ಕೆ, ನೀನು ಸೃಷ್ಟಿಕರ್ತ, ನೀನು ಇದ್ರ ವಿಚಾರ ಹೇಳ್ಬೇಕು, ನೀನು ನಾವಿಬ್ಬರಲ್ಲಿ ಯಾರು ಸುಂದರವಾಗಿದ್ದೀವಿ ಅಂತ. ಆದ್ರೆ ಬ್ರಹ್ಮನಿಗೆ ಇವರಿಬ್ಬರಲ್ಲಿ ಯಾರು ಸುಂದರವಾಗಿದ್ದಾರೆ ಅಂತ ಹೇಳಲಿಕ್ಕೂ ಅಸಾಧ್ಯವಾಗಿದೆ. ಯೋಚನೆ ಮಾಡ್ತಾನೆ, ಯಾರು ಹೇಳಿದ್ರು ಕಷ್ಟ ಆಗುತ್ತೆ, ಇಬ್ಬರಲ್ಲಿ ಯಾರು ಹೇಳಿದ್ರು ಕಷ್ಟ ಆಗುತ್ತೆ, ನಾನೇಕಿ ಜವಾಬ್ದಾರಿ ತಗೊಳ್ಳೋಣ, ಇದು ಬೇಡ ಅಂತ ಹೇಳಿ ಬ್ರಹ್ಮ ಏನ್ ಮಾಡ್ಬಿಟ್ಟ, ವಿಷ್ಣು ತಗ ಹೋಗ್ರಿ, ವಿಷ್ಣು ತಗ ಹೋದ್ರೆ ನಿಮಗೆ ಇದು ಪರಿಹಾರ ಸಿಗ್ಬೋದು ಅಂತ ಹೇಳಿ ಬ್ರಹ್ಮ ವಿಷ್ಣು ಹತ್ರ ಕಳಿಸ್ತಾನೆ. ಶಿವ ಪಾರ್ವತಿ ವಿಷ್ಣು ಹತ್ರ ಹೋಗ್ತಾರೆ. ವಿಷ್ಣು ಸಕಲ ಜ್ಞಾನವನ್ನು ಬಲ್ಲವನು, ಎಲ್ಲಾ ವಿಚಾರವನ್ನು ಅರ್ಥಂತವ.
ವಿಷ್ಣು ತನ್ನ ದಿವ್ಯ ದೃಷ್ಟಿಯಿಂದ ನೋಡ್ತಾನೆ. ಇದಕ್ಕೆ ಪರಿಹಾರ ನಾನು ಕೊಡಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಇಒ ಹನುಮಂತಪ್ಪ ಮಾತನಾಡಿದರು. ಕಾರ್ಯಕ್ರಮದ ಕೇಂದ್ರ ಬಂಧು ಮತ್ತು ವಿಶ್ವಕರ್ಮ ಸಮಾಜದ ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷರಾದ ವಿಟಿ ಉಮೇಶ್ ಸನಾತನ ತಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ತಿಳಿಸಿದರು. ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಸಹಿತ ಈ ಒಂದು ವಿಶ್ವಕರ್ಮ ಸಮಾಜದ ವತಿಯಿಂದ ಹಾಗೂ ತಾಲೂಕ್ ಪಂಚಾಯತಿ ಕಡೆಯಿಂದ ಹಾಗೂ ಎಲ್ಲ ಹಳ್ಳಿಗಳಲ್ಲಿ ಬಂದಿರತಕ್ಕಂಥ ವಿಶ್ವಕರ್ಮ ಸಮಾಜದ ವತಿಯಿಂದ ಎಲ್ಲರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಈ ಒಂದು ಆಚರಣೆ ಅಥವಾ ಜಯಂತಿಯನ್ನ ಬಹಳ ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹಿತ ಅದು ವಿಶ್ವಕರ್ಮ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಉಮೇಶ್ ಸನಾತನ ಅವರಿಗೆ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಜಯಂತಿ ಬಂದಿರತಕ್ಕಂಥ ಹಳ್ಳಿಗಳಲ್ಲಿ ಬಂದಿರತಕ್ಕಂಥ ಬೆಳಿಗ್ಗೆ 11 ಗಂಟೆಯಿಂದ 1:30-2 ಗಂಟೆ ತನಕ ವಿಜೃಂಭಣೆಯಿಂದ ಬೀದಿಗಳಲ್ಲಿ ರಸ್ತೆಯ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಡೊಳ್ಳು ಕುಣಿತಗಳಿಂದ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಇವತ್ತು ಮೆರವಣಿಗೆ ಮೂಲಕ ತಾಲೂಕು ಪಂಚಾಯತಿ ಬಂದು ಈ ಒಂದು ಸ್ಟೇಜ್ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಇದೆಲ್ಲದಕ್ಕೂ ಕಾರಣ ಒಬ್ಬ ವಿಶ್ವಕರ್ಮ ಸಮಾಜಕ್ಕೆ ಸೇರಬೇಕಾಗಿರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಶುಭವಾಗಲಿ. ಹಾಗೆ ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮ ಮಾಡೋದು ನೀವೆಲ್ಲ ಪ್ರೇರೇಪಣೆ ಆಗಿರಲಿ, ಇನ್ಸ್ಪಿರೇಷನ್ ಆಗಿರಲಿ ಅಂತ. ವಿಶ್ವಕರ್ಮ ಕೊಟ್ಟ ಕೊಡುಗೆ ಇದು ವೇದಿಕೆ ಅಲ್ಲ, ವಿಶ್ವಕರ್ಮನು ಕೊಟ್ಟ ಕೊಡುಗೆ. ಇದು ಪಂಚಕರ್ಮದಿಂದ ನಿರೂಪಣೆ ಆಗಿರ್ತಕ್ಕಂಥ ವಿಶ್ವಕರ್ಮ. ನಾಟ್ ಓನ್ಲಿ ಒನ್ ರಿಲಿಜಿಯನ್, ಒನ್ ಕ್ಯಾಸ್ಟ್ ನಾಟ್ ದೇರ್, ಓನ್ಲಿ ಫಾರ್ 5 ಕ್ಯಾಸ್ಟಸ್, ಬಟ್ ಇದರ ಭಾಗವಾಗಿ ವಿಂಗಡಣೆ ಆಗಿದೆ ಅಷ್ಟೇ. ಅಹಂ ಬ್ರಹ್ಮಾಸ್ಮಿ ಅಂತ ವಿಶ್ವಕರ್ಮ ಯಾವತ್ತೋ ಘೋಷಿಸಬೇಕಾಗಿತ್ತು. ಆದ್ರೆ ಬ್ರಹ್ಮನಿಗಿಂತಲೂ ಬುದ್ಧಿ, ಶಕ್ತಿ, ಬ್ರಹ್ಮನ ವೈಶಿಷ್ಟ್ಯಗಳನ್ನ ನನಗೆ 5 ತಲೆಗಳಿಂದ ಕೂಡಿರ್ತಕ್ಕಂಥ ವಿಶೇಷವಾದ ಶಕ್ತಿ ವಿಶ್ವಕರ್ಮನಿಗಿದೆ ಅಂತೇಳಿ ಈಗಾಗಲೇ ನಾವು ಸಂಪೂರ್ಣವಾಗಿ ಉಪನ್ಯಾಸದಲ್ಲಿ ನಾವು ಸುರೇಶ್ ಅವರ ಆಗಲಿ ಈ ವಿಷಯಗಳನ್ನ ಅನೇಕ ಪುಸ್ತಕ ವಿಚಾರಗಳಲ್ಲಿ ತಿಳಿದ್ವಿ. ಆದರೆ ಇವತ್ತಿನ ಈ ಒಂದು ವಿಶ್ವಕರ್ಮ ಜಯಂತಿಯನ್ನ ನಾವು ನೆರವೇರಿಸ್ತೀವಿ ಅಂದ್ರೆ ನಮಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈಗಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮಗೆ ವಿಶ್ವಕರ್ಮ ಜಯಂತಿ ಮಾಡಿಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟು ಕಾರ್ಯಗತ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ಇಂದು ಒಬ್ಬ ವಿಶೇಷ ವ್ಯಕ್ತಿಯ ಹುಟ್ಟುಹಬ್ಬ. ಇಂದು ಒಂದು ವಿಶೇಷ ವ್ಯಕ್ತಿಯ ಹುಟ್ಟುಹಬ್ಬ ಅಲ್ಲ. ಕಾರ್ಯಕ್ರಮಕ್ಕೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಶ್ವಕರ್ಮ ಮೂರ್ತಿಯನ್ನು ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಮಹಿಳೆಯರ ಕಳಸ ಕುಂಭ ಹಿಡಿದು ಸಾಗಿದರು. ಮಹಿಳೆಯರ ನೃತ್ಯವು ವೀರಗಾಸೆ ಎಲ್ಲರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಸಮಾಜ ತಾಲೂಕು ಅಧ್ಯಕ್ಷ ಟಿ ಉಮೇಶ್ ಸನಾತನ, ತಾಲೂಕು ಪಂಚಾಯಿತಿ ಇಒ ಹನುಮಂತಪ್ಪ, ಪಶುಸಂಗೋಪನೆ ಇಲಾಖೆ ಸಹಾಯಕ ನಿರ್ದೇಶಕ ಎಚ್ ರಂಗಪ್ಪ, ಸುರೇಶ್ ಆಚಾರ್, ಯಲ್ಲಪ್ಪ ಆಚಾರ್, ಸತ್ಯನಾರಾಯಣ, ಶ್ರೀ ಮಲ್ಲಾಚಾರ್, ಸಿದ್ದೇಶ್ ಆಚಾರ್, ನಾಗವೇಣಿ, ವಿಜಯ ಪ್ರಕಾಶ್ ಆಚಾರ್, ವಸಂತ ಆಚಾರ್, ನಾಗೇಂದ್ರ ಆಚಾರ್, ಏಕಾಂತ್ ರಾಜ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.